ವೆಲ್ಕಮ್ ಟು ವಿವಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್. ನಾವು ಇವಾಗ 6ನೇ ತರಗತಿ ಸೋಷಿಯಲ್ ಸೈನ್ಸ್ ಈ ಬುಕ್ಸ್ನ ಸ್ಟಡಿ ಮಾಡ್ತಾ ಇದ್ದೀವಿ. ಇವಾಗ ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಅಧ್ಯಾಯ 1 ಭಾರತದ ಇತಿಹಾಸ ಹಾಗೂ ಆರಂಭಿಕ ಸಮಾಜ ಅಂತೇಳಿ ನೋಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ನಾವು ಅಧ್ಯಾಯ 2 ಭಾರತ ನಮ್ಮ ಹೆಮ್ಮೆ ಈ ಅಧ್ಯಾಯನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಏನಪ್ಪಾ ಅಂತಂದ್ರೆ 6th ಇಂದ 10th ವರೆಗೂ ನಾನು ಈ ಸೋಷಿಯಲ್ ಸೈನ್ಸ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೇನಲ್ಲ, ಇಲ್ಲಿನ ಪ್ರಮುಖವಾಗಿ ಕಾಂಪಿಟೇಟಿವ್ ಎಕ್ಸಾಮ್ ನ ಫೋಕಸ್ ಆಗಿ ಇಟ್ಕೊಂಡು ಕ್ಲಾಸ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಾನು ಏನೆಲ್ಲ ಪಾಯಿಂಟ್ಸ್ ನ ಹೈಲೈಟ್ ಮಾಡ್ತೀನೋ ಅವುಗಳನ್ನ ನೋಟ್ ಮಾಡ್ಕೊಂತ ಬನ್ನಿ, ಓಕೆನಾ. ನಾನು ವಿಶೇಷವಾಗಿ ಇಲ್ಲಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವೆಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟು ಮೇನ್ ಆ ಪಾಯಿಂಟ್ಸ್ ನ ಹೈಲೈಟ್ ಮಾಡಿ ಹೇಳ್ತಾ ಹೋಗ್ತೀನಿ, ಆಯ್ತಾ. ಇವಾಗ ಇಲ್ಲಿ 2ನೇ ಅಧ್ಯಾಯ ಭಾರತ ನಮ್ಮ ಹೆಮ್ಮೆ. ಹಾಗಾದ್ರೆ ನಾವು 1ನೇ ಅಧ್ಯಾಯದಲ್ಲಿ ನೋಡಿದ್ವಿ ಏನಪ್ಪಾ ಅಂತಂದ್ರೆ ನಾವು ಇತಿಹಾಸನ ಏನಕ್ಕೆ ಓದ್ಬೇಕು ಅಂತೇಳಿ. ಇವಾಗ ಒಬ್ಬ ವ್ಯಕ್ತಿಗೆ ಇತಿಹಾಸ ಇರುತ್ತೆ, ಅದೇ ರೀತಿ ಒಂದು ಸಮಾಜ, ಒಂದು ರಾಜ್ಯ ಹಾಗೂ ಒಂದು ದೇಶಕ್ಕೂ ಕೂಡ ಅದರದೇ ಆದ ಇತಿಹಾಸ ಇರುತ್ತೆ. ಹಾಗಾದ್ರೆ ನಮ್ಮ ಭಾರತ ದೇಶಕ್ಕೆ ಏನ್ ಇತಿಹಾಸ ಇದೆ, ಈ ಭಾರತ ಅಂತ ಹೆಸರು ಬರ್ಬೇಕಪ್ಪ ಅಂತಂದ್ರೆ ಅದರ ಹಿನ್ನೆಲೆ ಏನು, ಅಥವಾ ಈ ನಮ್ಮ ಪರಂಪರೆ, ಈ ನಮ್ಮ ಸಂಸ್ಕೃತಿ ಹೇಗ್ ಬೆಳೆದ್ ಬಂತ ಅಂತ ಹೇಳಿ ಇಲ್ಲಿ ಬ್ರೀಫ್ ಆಗಿ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಫಸ್ಟ್ ಏನಪ್ಪಾ ಅಂತಂದ್ರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸೆ, ತಾಯಿ ಹಾಗೂ ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದುದು. ಭಾರತವು ಮಾತೃಭೂಮಿಯ ಬಗೆಗಿನ ಗೌರವ ವಿಶ್ವವ್ಯಾಪಿಯಾದುದು. ಒಂದೊಂದು ದೇಶದ ಜನರು ಒಂದೊಂದು ಬಗೆಯಲ್ಲಿ ಅದನ್ನು ಕಲ್ಪಿಸಿಕೊಳ್ಳುತ್ತಾರೆ. ಭಾರತವೂ ಸೇರಿದಂತೆ ಅನೇಕ ಪುರಾತನ ನಾಗರಿಕತೆಗಳಲ್ಲಿ ಮಾತೃದೇವತೆಯ ಆರಾಧನೆ ಇತ್ತು ಅಂತೇಳಿ. ಹೌದಾ. ಇಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಹಾಗೂ ತಾಯಿ ನಾಡು ಇವೆರಡು ಸ್ವರ್ಗಕ್ಕಿಂತಲೂ ಮಿಗಿಲಾದುದು ಅಂತಂದೇಳಿ. ನೀವು ಈ ಲೈನ್ ಅನ್ನ PSI ಎಕ್ಸಾಮ್ ಅಲ್ಲಿ ಎಸ್ಸೆ ಬರೆಯುವಾಗ ಅಥವಾ ಈ KS ಎಕ್ಸಾಮ್ ಎಸ್ಸೆ ಬರೆಯುವಾಗ ಮೇನ್ಸ್ ಇಲ್ಲಿ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ತಾಯಿ ಮತ್ತು ತಾಯಿ ನಾಡಿನ ಬಗ್ಗೆ ಏನಾದ್ರು ಎಸ್ಸೆ ಬಂದಾಗ ನೀವು ಈ ಸೆಂಟೆನ್ಸ್ ನ ಯೂಸ್ ಮಾಡ್ಕೋಬಹುದು. ಇಲ್ಲಿ ಏನಪ್ಪಾ ಅಂತಂದ್ರೆ ಪುರಾತನ ನಾಗರಿಕತೆಗಳಲ್ಲಿ ಮಾತೃದೇವತೆ ಆರಾಧನೆ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಈ ನಮ್ಮ ಹಳೆ ನಾಗರಿಕತೆಗಳು ಏನಿದ್ವಲ್ಲ, ಇವಾಗ ಈಜಿಪ್ಟ್ ನಾಗರಿಕತೆ ಆಗಿರ್ಬೋದು, ಅದೇ ರೀತಿ ಮೆಸೊಪೊಟೋಮಿಯಾ, ಅದೇ ರೀತಿ ನಮ್ಮ ದೇಶದಲ್ಲಿ ಉಗಮವಾದಂತಹ ಹರಪ್ಪ ನಾಗರಿಕತೆ, ಇಲ್ಲಿ ಏನಪ್ಪಾ ಇತ್ತು ಅಂದ್ರೆ ಮಾತೃದೇವತೆ ಆರಾಧನೆಯನ್ನ ಮಾಡ್ತಾ ಇದ್ರು ಅಂತ ಹೇಳಿ ನಾವು ನೋಡ್ತೀವಿ. ಇಲ್ಲಿ ನಾವು ಮಾತೃದೇವತೆಯನ್ನ ಇವತ್ತು ನೋಡಿ ಈ ನಮ್ಮ ಭಾರತ ದೇಶ ಅಂತ ಬಂದಾಗ ಇದನ್ನ ನಾವ್ ಏನಂತ ಕರಿತೇವಪ್ಪ ಅಂತಂದ್ರೆ ಭಾರತ ಮಾತೆ ಅಂತ ಕರಿತೀವಿ, ಹೌದಾ. ಅದೇ ರೀತಿ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಏನಂತ ಕರಿತೇವಪ್ಪ ನಾವು ಕರ್ನಾಟಕ ಮಾತೆ ಅಂತ ಹೇಳಿ ಕರಿತೇವೆ. ಜನ್ಮ ನೀಡತಕ್ಕಂಥ ತಾಯಿಯನ್ನು ನಾವು ಯಾವ ಸ್ಥಾನದಲ್ಲಿ ನೋಡ್ತೀವೋ ಅದೇ ರೀತಿ ನಮಗೆ ಆಶ್ರಯ ನೀಡಿದಂತಹ ಎಲ್ಲಕ್ಕೂ ಕೂಡ ನಾವು ತಾಯಿಗೆ ಸ್ಥಾನಮಾನ ನೀಡ್ತೀವಿ. ಇದು ನಮ್ಮ ನಾಗರಿಕತೆ ಉಗಮದಿಂದಲೂ ಮಾತೃದೇವತೆ ಆರಾಧನೆ ಎಂಬುದು ಇದೆ ಅಂತ ಹೇಳಿ ಇಲ್ಲಿ ತೋರಿಸುತ್ತಾ ನಮಗ. ನೆಕ್ಸ್ಟ್ ಏನಪ್ಪಾ ಹಾಗಾದ್ರೆ ಅಂದ್ರೆ ಅಲೆಮಾರಿ ಜೀವನ ನಡೆಸುತ್ತಿದ್ದ ಆದಿಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಗ್ರಾಮ ಜೀವನ ಆರಂಭವಾಯಿತು. ಗ್ರಾಮಗಳು ವಿಕಾಸವಾದಂತೆ ಹೊಸ ರಾಜ್ಯಾಡಳಿತ ಮಾದರಿಗಳು ಹುಟ್ಟಿಕೊಂಡವು. ಕಾಲ ಸಂದಂತೆ ಗ್ರಾಮಗಳು ಒಂದುಗೂಡಿ ರಾಜ್ಯವಾದಾಗ, ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾದಾಗ ದೇಶಭಕ್ತಿ ಮೂರ್ತ ರೂಪ ತಳೆಯಿತು. ಇದನ್ನು ಜನಪದವು ಮಹಾಜನಪದವಾಗುವ ವಿಕಾಸದ ಬೆಳವಣಿಗೆ ಅಂತಲೂ ಪರಿಗಣಿಸಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಇವಾಗ ನಾವು ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಲ್ಲಿ ನೋಡಿದ್ವಿ ಏನಪ್ಪಾ ಅಂತಂದ್ರೆ ಅಲೆಮಾರಿ ಆಗಿರ್ತಕ್ಕಂತಹ ಈ ಮಾನವ ಏನ್ ಮಾಡಿದ, ಒಂದೆಡೆ ವಾಸ ಮಾಡಕ್ ಪ್ರಾರಂಭ ಮಾಡ್ಕೊಂಡ. ಎಲ್ಲಪ್ಪ ಅದು ಅಂದ್ರೆ ನವಶಿಲಾಯುಗದಲ್ಲಿ, ಹೌದಾ. ಅಲ್ಲಿವರೆಗೂ ಅಲೆಮಾರಿ ಆಗಿದ್ದ. ಆಮೇಲೆ ಅವನು ಕೃಷಿ ಚಟುವಟಿಕೆ ಪ್ರಾರಂಭ ಮಾಡಿದ ಮೇಲೆ ಒಂದೆಡೆ ವಾಸ ಮಾಡಕ್ಕೆ ಪ್ರಾರಂಭಿಸಿದ ಅಂತ ಹೇಳಿ. ಈ ವಾಸ ಮಾಡುವಾಗ ಅವನು ಒಬ್ಬನೇ ವಾಸ ಮಾಡಿದ್ನ, ಇಲ್ಲ, ಒಂದು ಸಮೂಹವಾಗಿ ವಾಸ ಮಾಡಕ್ ಪ್ರಾರಂಭ ಮಾಡ್ಕೊಂಡ. ಈ ಸಮೂಹವಾಗಿ ವಾಸ ಮಾಡುವಾಗ ಅಲ್ಲಿ ಒಂದು ಹಳ್ಳಿಗಳ ನಿರ್ಮಾಣ ಆಯ್ತು, ಓಕೆನಾ. ಒಂದು ಕುಟುಂಬ ಒಂದು 5-6 ಜನ ಸೇರ್ಕೊಂಡು ವಾಸ ಮಾಡಿದಾಗ ಒಂದು ಹಳ್ಳಿಗಳ ಉಗಮ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅದನ್ನೊಂದು ಗ್ರಾಮ ಅಂತ ಕರೆದ್ರು. ಆಮೇಲೆ ಏನಾಯ್ತಪ್ಪ, ಈ ಒಂದು ಸ್ವಲ್ಪ ಗ್ರಾಮಗಳು ಸೇರ್ಕೊಂಡು ಒಂದು ರಾಜ್ಯವಾದವು, ಹೌದಾ. ಇಲ್ಲೇನಾಯ್ತು, ಒಂದು ರಾಜ್ಯಗಳು ಸೇರ್ಕೊಂಡಾದ್ಮೇಲೆ ಸಾಮ್ರಾಜ್ಯನೇ ಸ್ಥಾಪನೆ ಆಯ್ತು, ಹೌದಾ. ಗ್ರಾಮದಿಂದ ರಾಜ್ಯದಿಂದ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಯ್ತು. ಈ ಸಾಮ್ರಾಜ್ಯ ಸ್ಥಾಪನೆ ಆದಾಗ ಏನಾಯ್ತು ಅಂತಂದ್ರೆ ಆಟೋಮೆಟಿಕಲಿ ದೇಶಭಕ್ತಿ, ಅಲ್ಲಿನ ಜನಗಳನ್ನ ಸೇಫ್ ಮಾಡೋದಾಗಿರ್ಬೋದು, ಅಲ್ಲಿನ ಸಿರಿ ಸಂಪತ್ತು, ತಮ್ಮ ನೆಲ, ಮೇನ್ ಆಗಿ ತಾವು ನೆಲೆಸ್ತಿರ್ತಕ್ಕಂಥ ನೆಲ ಅನ್ನೋ ಅಭಿಮಾನ ಉಂಟಾಗಿ ಸ್ಟಾರ್ಟ್ ಆಯ್ತು. ಅದರಿಂದ ಅವರಿಗೆ ಆ ನೆಲದ ಮೇಲೆ ದೇಶಭಕ್ತಿ ಪ್ರಾರಂಭವಾಯಿತು. ಇದರಿಂದ ಏನಾಯ್ತಪ್ಪ ಅಂತಂದ್ರ
ಜನಪದವು ಮಹಾಜನಪದವಾಗಿ ವಿಕಾಸ ಹೊಂದತಕ್ಕಂತಹ ಸೂಚನೆಗಳು ಪ್ರಾರಂಭವಾದವು. ಹೌದಾ? ಇದಿಷ್ಟು ಹೇಗೆ ಮಾನವ ದೇಶಭಕ್ತಿಯನ್ನ ಪ್ರಾರಂಭ ಮಾಡ್ಕೊಂಡ ತಾನು ನೆಲೆಸಿರ್ತಕ್ಕಂಥ ಪ್ರದೇಶದ ಮೇಲೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಭರತಖಂಡ, ಹಿಂದೂಸ್ತಾನ್, ಇಂಡಿಯಾ, ಜಂಬೂದ್ವೀಪ. ಹಾಗಾದ್ರೆ ಇಲ್ಲಿ ಭಾರತ ದೇಶಕ್ಕೆ ಭಾರತ ಅಂತ ಹೆಸರು ಹೇಗೆ ಬಂತು ಅಂತ ಹೇಳಿ ಇಲ್ಲಿ ಹಿನ್ನೆಲೆನ ಕೊಟ್ಟಿದ್ದಾರೆ. ಹೌದಾ? ಈ ಭಾರತ ದೇಶಕ್ಕೆ ಭರತಖಂಡ ಅಂತ ಕರಿತಿದ್ರು, ಹಿಂದೂಸ್ತಾನ್ ಅಂತ ಕರಿತಾ ಇದ್ರು, ಇಂಡಿಯಾ ಅಂತಾನು ಕರೀತಾರೆ, ನೆಕ್ಸ್ಟ್ ಜಂಬೂದ್ವೀಪ ಅಂತಾನು ಪದ ಬಳಕೆ ಇತ್ತು. ಹಾಗಾದ್ರೆ ಇದ್ರ ಹಿನ್ನೆಲೆ ನೋಡುತ್ತಾ ಹೋದ್ರೆ ಇಲ್ಲಿ ನೋಡಿ, ಶೀರ್ಷಿಕೆಯೇ ಸೂಚಿಸುವ ಹಾಗೆ ಭಾರತವು ಪ್ರಾಚೀನ ಕಾಲದಿಂದಲೂ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿದೆ. ವಿಶೇಷವಾಗಿ ಭಾರತ ಎಂಬ ಹೆಸರಿನಿಂದ ವ್ಯಾಪಕವಾಗಿ ಬಳಸಲಾಗುತ್ತದೆ. ನಮ್ಮ ಸಂವಿಧಾನವು ಇದನ್ನು ಒಪ್ಪಿದೆ. ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ಗೊತ್ತೇ? ಪುರಾಣಗಳ ಪ್ರಕಾರ ಋಷಭನಾಥ ಅವನ ಹಿರಿಯ ಮಗ ಭರತನೆಂಬ ಓರ್ವ ರಾಜನಿದ್ದನಂತೆ. ಭರತನು ಆಳಿದ ನಾಡು ಭರತಖಂಡ ಅಥವಾ ಭರತ ವರ್ಷ, ಭಾರತ ದೇಶ ಅಂತ ಎನಿಸಿತು. ನೆಕ್ಸ್ಟ್, ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿಯ ಬಯಲಿನ ಜನರ ಸಂಪರ್ಕಕ್ಕೆ ಬಂದರು. ಪರ್ಷಿಯನ್ನರು ಅವರನ್ನು ಹಿಂದೂ ಎಂದು ಕರೆದರು. ಮುಂದೆ ಗ್ರೀಕರು ಭಾರತದೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರು ಬಳಸುವ ಕ್ರಮದಲ್ಲಿ ಮೌಖಿಕವಾಗಿ ಬದಲಾವಣೆಯಾಗಿ ಹಿಂದೂ ಪದವನ್ನು ಸಿಂಡೆಸ್ ನಂತರ ಹಿಂದೂ ಎಂದು ಕರೆದರು. ನೆಕ್ಸ್ಟ್, ಪರ್ಷಿಯನ್ನರ ಪ್ರವೇಶದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಗೆ ಬಂತು. ಅವರು ಈ ದೇಶವನ್ನು ಹಿಂದೂಸ್ತಾನ್, ಇಲ್ಲಿ ಜನರು ಹಿಂದೂಗಳು ಮತ್ತು ಅವರು ಧರ್ಮ ಹಿಂದೂ ಧರ್ಮ. ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಇಂಡಿಯಾ, ಹಿಂದೂ ಧರ್ಮವು ಹಿಂದೂಯಿಸಂ ಅಂತ ಎನಿಸಿತು. ಹೌದಾ? ಇಲ್ಲಿ ಕಂಪ್ಲೀಟ್ ಏನ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಭಾರತ ದೇಶದ ಈ ಭಾರತನ ಹೆಸರಿನ ಹಿನ್ನೆಲೆ ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ನೋಡಿ, ಫಸ್ಟ್ ನಮಗೆ ಪುರಾಣಗಳ ಪ್ರಕಾರ ಏನ್ ಹೇಳ್ತಾರೆ, ಪುರಾಣದಲ್ಲಿ ಏನ್ ಹೇಳಿದ್ರು ಅಂದ್ರೆ ಒಬ್ಬ ಋಷಭನಾಥ ಅಂತ ಹೇಳಿ ಒಬ್ಬ ರಾಜ ಬರ್ತಾನೆ. ಆ ರಾಜನಿಗೆ ಭರತ ಅಂತ ಒಬ್ಬ ಮಗನಿತ್ತ ಅಂತೇಳಿ. ಈ ಭರತ ಏನ್ ಮಾಡಿದ್ರ ಅಂತಂದ್ರೆ ಭರತ ಖಂಡವನ್ನು ಆಳ್ತಾ ಇದ್ದ. ಆದ್ರಿಂದ ಈ ಪ್ರದೇಶಕ್ಕೆ ಭರತ ವರ್ಷ ಅಂತ ಹೆಸರು ಬಂತು ಅಂತ ಹೇಳಿ ನಮ್ಮ ಪುರಾಣದಲ್ಲಿ ಹೇಳ್ತಾರೆ. ಇದು ಪುರಾಣಗಳ ಪ್ರಕಾರ ಆಯ್ತು. ಹೌದಾ? ನೆಕ್ಸ್ಟ್ ಏನಾಯ್ತು, 3000 ವರ್ಷಗಳ ಹಿಂದೆ ಪರ್ಷಿಯನ್ರು ಭಾರತ ಸಂಪರ್ಕಕ್ಕೆ ಬಂದಾಗ ಅವರು ಈ ಸಿಂಧೂ ಬಯಲಿನ ಪ್ರದೇಶ ಏನಿದೆಯಲ್ಲ, ಈ ಸಿಂಧೂ ನದಿ ಇದೆಯಲ್ಲ, ಈ ನಮ್ಮ ವಾಯುವ್ಯ ಭಾರತದ ಪ್ರದೇಶದಲ್ಲಿ ಬರುತ್ತಲ್ಲ, ಅಲ್ಲಿ ಬಯಲು ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನಗಳನ್ನ ಅವರು ಹಿಂದೂಗಳು ಅಂತ ಕರೆದ್ರು. ಅವರು ಹೌದಾ, ಹಿಂದೂ ಅಂತ ಕರೆದ್ರು. ನಂತರ ಗ್ರೀಕರು ಭಾರತಕ್ಕೆ ಬಂದ್ರು. ಅವರು ಮಾತಾಡೋ ಪದಗಳಲ್ಲಿ ಬದಲಾವಣೆಯಾಗಿ ಅವ್ರೇನಂದ್ರು, ಈ ಹಿಂದೂ ಬದಲು ಅವರು ಸಿಂಡೆಸ್ ನಂತರ ಹಿಂದೂ ಅಂತ ಹೇಳಿ ಕರೆದ್ರು. ಹೌದಾ? ಆದ್ರಿಂದ ಈಗ ನಾವು ನೋಡಿ, ಆ ಹಿಂದೂ ನದಿಯನ್ನು ನಾವು ಇಂಡಸ್ ನದಿ ಅಂತಾನೂ ಕರಿತೇವಿ, ಸಿಂಡೆಸ್ ಅಂತಾನೂ ಕರಿತೇವಿ, ಸಿಂಧೂ ನದಿ ಅಂತಾನೂ ಕರಿತೇವಿ. ಹೌದಾ? ನೆಕ್ಸ್ಟ್ ಏನಾಯ್ತು, ಪರ್ಷಿಯನ್ನರ ಪ್ರವೇಶದೊಂದಿಗೆ ಮತ್ತೆ ಪರ್ಷಿಯನ್ನರು ಬಂದ್ರು ಭಾರತಕ್ಕೆ. ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರ ಈ ದೇಶನ ಹಿಂದೂಸ್ತಾನ್ ಅಂತ ಕರೆದ್ರು, ಇಲ್ಲಿ ಜನಗಳನ್ನ ಹಿಂದೂಗಳಂತ ಕರೆದ್ರು. ಇವ್ರು ಫಾಲೋ ಮಾಡ್ತಾರಂತ ಧರ್ಮ ಯಾವ್ದಪ್ಪ ಅಂತಂದ್ರೆ ಹಿಂದೂ ಧರ್ಮ ಅಂತೇಳಿ ಕರೆದ್ರು. ನೆಕ್ಸ್ಟ್ ನಮಗೆ ಬ್ರಿಟಿಷರ ಆಗಮನ ಆಯ್ತು, ಯುರೋಪಿಯನ್ನರ ಆಗಮನ ಆಯ್ತು. ಯುರೋಪಿಯನ್ನರ ಪ್ರಮುಖ ಬ್ರಿಟಿಷರು. ಇವ್ರು ಏನ್ ಮಾಡಿದ್ರು ಅಂದ್ರೆ ಪಾಶ್ಚಾತ್ಯ ದೇಶಗಳಿಗೆ ಈ ನಮ್ಮ ದೇಶನ ಇಂಡಿಯಾ ಅಥವಾ ಹಿಂದೂಯಿಸಂ, ಇಲ್ಲಿ ಫಾಲೋ ಮಾಡ್ತಾ ಇರ್ತಕ್ಕಂಥ ಧರ್ಮನ ಹಿಂದೂಯಿಸಂ ಅಂತ ಹೇಳಿ ಪರಿಚಯಿಸ್ಕೊಟ್ರು. ಇಲ್ಲಿ ಹಾಗಾದ್ರೆ ನಮ್ಮ ಭಾರತ ದೇಶದ ಅಂತ ಹೆಸರು ಬರಕ್ಕೆ ಪ್ರಮುಖವಾಗಿ ಯಾರಪ್ಪ? ಪರ್ಷಿಯನ್ರು, ಗ್ರೀಕು ಹಾಗೆ ಬ್ರಿಟಿಷ್. ಇಷ್ಟು ಜನದ್ದು ಕೊಡುಗೆ ಏನಂತ ಇಲ್ಲಿ ತಿಳ್ಕೊಂಡ್ವಿ ನಾವು. ಇದು ನಮ್ಮ ಭಾರತ ದೇಶ ಅಂತ ಹೆಸರು ಬರಕ್ಕೆ ಹಿನ್ನೆಲೆ. ನೆಕ್ಸ್ಟ್, ಭಾರತದ ಅನನ್ಯತೆಯನ್ನು ಪರಿಚಯಿಸಿದ ಯುರೋಪಿಯನ್ನರು. ನಮಗೇನು ಯುರೋಪಿಯನ್ನರ ಆಗಮನ ಆಯ್ತಲ್ಲ, ಇವಾಗ 15ನೇ ಶತಮಾನದ ಅಂತ್ಯಕ್ಕೆ ಪೋರ್ಚುಗೀಸರು ಬಂದ್ರಲ್ಲ, ಹಾಗಾದ್ರೆ ಈ ನಮ್ಮ ಅನನ್ಯತೆಯನ್ನು ಹೇಗೆ ಪ್ರಪಂಚಕ್ಕೆ ಇವರು ಯುರೋಪಿಯನ್ನರು ಪರಿಚಯಿಸಿದ್ರು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಈ ನೆಲದ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣರಾದರು. ಅಂತಹವರಲ್ಲಿ ವಿಲಿಯಂ ಜೋನ್ಸ್ ಪ್ರಮುಖರು. ಇವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ, ಮೇಧಾವಿ, ಸಂಸ್ಕೃತ ಕಲಿತ. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಜೋನ್ಸ್ ನುಡಿದರು.
ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಸಂಸ್ಥೆಯೊಂದನ್ನು ಸ್ಥಾಪಿಸಿದರು. ಸಾಮಾನ್ಯ ಶಕ 1784ರಲ್ಲಿ ಏಷಿಯಾಟಿಕ್ ಸೊಸೈಟಿ ಸ್ಥಾಪಿಸಿದರು. ಸಾಮಾನ್ಯ ಶಕ 1832ರಲ್ಲಿ 1832ರಲ್ಲಿ ಈ ಸಂಸ್ಥೆಯನ್ನು ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಮಾಡಲಾಯಿತು. ಈ ಸಂಸ್ಥೆ ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನು ಪ್ರಕಟಿಸಿತು. ಇದು ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡಂತಹ ಮೊದಲ ಕೃತಿ. ವಿಲಿಯಂ ಜೋನ್ಸ್ ಶಾಕುಂತಲ ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲಿಷ್ನಲ್ಲಿ ಸಿದ್ಧಗೊಳಿಸಿದರು. ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಭಾರತೀಯ ಭಾಷೆ ಮತ್ತು ಸಂಸ್ಕೃತಿಯ ಅಧ್ಯಯನ ಮುಂದುವರೆಸಿದರು. ಇಲ್ಲೇನಪ್ಪಾ ಅಂತಂದ್ರೆ ವಿದೇಶಗಳಲ್ಲಿ ನಮ್ಮ ಭಾಷೆ, ನಮ್ಮ ದೇಶ ಹಾಗೂ ನಮ್ಮ ಸಂಸ್ಕೃತಿಯ ಪರಿಚಯನ ಮಾಡೋದ್ರಲ್ಲಿ ಯುರೋಪಿಯನ್ನರ ಪ್ರಭಾವ ಪ್ರಮುಖವಾಗಿತ್ತು. ಅದರಲ್ಲಿ ಅಗ್ರಗಣ್ಯ ಸ್ಥಾನ ಯಾರು ಹೋಗುತ್ತಪ್ಪ ಫಸ್ಟ್ ಅಂತಂದ್ರೆ ವಿಲಿಯಂ ಜೋನ್ಸ್ ಅಂತ ಹೇಳಿ. ಇವರು ಬ್ರಿಟಿಷರು ಭಾರತಕ್ಕೆ ಬಂದಾಗ ಇಲ್ಲಿನ ಸಂಸ್ಕೃತಿ ಮತ್ತು ಇಲ್ಲಿನ ಪರಂಪರೆಗಳ ಬಗ್ಗೆ, ಇಲ್ಲಿ ಸಾಹಿತ್ಯ ಅಧ್ಯಯನ ಮಾಡೋದ್ರ ಬಗ್ಗೆ ಆಸಕ್ತಿ ಹೊಂದಿದ್ರು. ಹೌದಾ? ಆಸಕ್ತಿ ಹೊಂದಿರದ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ 1784ರಲ್ಲಿ ಏಷಿಯಾಟಿಕ್ ಸೊಸೈಟಿ ಅಂತ ಪ್ರಾರಂಭ ಮಾಡ್ತಾರೆ. ಇವುಗಳನ್ನ ನೋಟ್ ಮಾಡ್ಕೊಳ್ಳಿ. ಡೈರೆಕ್ಟ್ PC ಎಕ್ಸಾಮ್ ಅಲ್ಲಿ, PS ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಏನಂತಂದ್ರೆ ಏಷಿಯಾಟಿಕ್ ಸೊಸೈಟಿ ಯಾವಾಗ ರಚನೆ ಆಯ್ತು ಅಂತ ಹೇಳಿ. ನೆಕ್ಸ್ಟ್ ಈ ಏಷಿಯಾಟಿಕ್ ಸೊಸೈಟಿನ 1832ರಲ್ಲಿ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಮರುನಾಮಕರಣ ಮಾಡಿದ್ರು. ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ರೆ ಈ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಇದೆಯಲ್ಲ, ಇದೇನ್ ಮಾಡುತ್ತೆ ಅಂದ್ರೆ ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಭಾಷಾಂತರ ಮಾಡ್ತೈತಿ. ಹಾಗಾದ್ರೆ ಇಂಗ್ಲಿಷ್ಗೆ ಭಾಷಾಂತರಗೊಂಡಂತಹ ಮೊದಲ ಕೃತಿ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಭಗವದ್ಗೀತೆ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನ ನೋಟ್ ಮಾಡ್ಕೊಳ್ಳಿ. ಎಕ್ಸಾಮ್ ಡೈರೆಕ್ಟ್ ಆಗಿ ಕೇಳ್ತಾರೆ, ಇಂಗ್ಲಿಷ್ಗೆ ಭಾಷಾಂತರಗೊಂಡಂತಹ ಭಾರತದ ಮೊದಲ ಕೃತಿ ಯಾವುದು ಅಂತಂದ್ರೆ ಭಗವದ್ಗೀತೆ. ಹೌದಾ? ಈ ನೆಕ್ಸ್ಟ್ ವಿಲಿಯಂ ಜೋನ್ಸ್ ಏನ್ ಮಾಡ್ತಾರೆ, ಶಾಕುಂತಲ, ಇದನ್ನ ಕಾಳಿದಾಸರು ಬರೆದಿರೋದು. ಹೌದಾ? ಈ ತರ ಪ್ರಮುಖವಾದಂತಹ ಕೃತಿಗಳನ್ನು ಕೂಡ ಅವರು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ಇವ್ರ ನಂತರ ಫ್ರೆಂಚರು, ಆಮೇಲೆ ಜರ್ಮನ್ ವಿದ್ವಾಂಸರು ಕೂಡ ಈ ಭಾರತದ ಇರ್ತಕ್ಕಂತಹ ಕೃತಿಗಳು ಸಂಸ್ಕೃತದಲ್ಲಿ ಏನಿದ್ವಲ್ಲ ಅವುಗಳನ್ನ ಅವ್ರ ದೇಶೀಯ ಈ ಜರ್ಮನಿಗೆ ಅಥವಾ ಫ್ರೆಂಚ್ ಭಾಷೆಗೆ ಭಾಷಾಂತರ ಮಾಡಕ್ಕೆ ಪ್ರಾರಂಭ ಮಾಡಿದ್ರು ಅಂತೇಳಿ. ಹೌದಾ? ಇದರಿಂದ ಈ ನಮ್ಮ ಸಾಹಿತ್ಯಗಳು ಬೇರೆ ದೇಶದಲ್ಲಿ ಆ ಭಾಷೆಯಲ್ಲಿ ಓದಕ್ ಪ್ರಾರಂಭ ಮಾಡಿದಾಗ ನಮ್ಮ ಪರಂಪರೆ ಮತ್ತು ನಮ್ಮ ಸಂಸ್ಕೃತಿಯ ಪರಿಚಯ ಆ ದೇಶದ ಜನರಿಗೆ ಆಗಕ್ಕೆ ಪ್ರಾರಂಭ ಆಯ್ತು ಅಂತೇಳಿ. ಇಲ್ಲಿ ನೋಡಿ, ಭಾರತ ದೇಶ ಮ್ಯಾಪ್ ಕೊಟ್ಟಿದ್ದಾರೆ. ಭಾರತ ಉಪಖಂಡ ಅವಾಗ ಹೇಗಿತ್ತು ಅಂತ ಹೇಳಿ. ಇದ್ರ ಗಡಿ ಇಲ್ಲಿದ್ದ ಪ್ರಾರಂಭವಾಗಿ ಇಷ್ಟು ಇಲ್ಲಿವರೆಗೂ ನಮ್ಮ ಈ ಭಾರತ ಖಂಡ ಅಂತ ನಾವಿಲ್ಲಿ ಕರಿತೇವಿ. ಹೌದಾ? ಇಲ್ಲಿ ನೋಡಿ, ಪ್ರಮುಖವಾಗಿ ಕೈಲಾಸ ಆಗಿರ್ಬೋದು. ಹೌದಾ? ಅದೇ ಹಿಂದಿ ಕುಶು, ಆಮೇಲೆ ಇಲ್ಲಿ ನೋಡಿ ಸಿಂಧೂ ನದಿ ಅಂದ್ರೆ ನಮ್ಮ ಈ ಹರಪ್ಪ ಸಿವಿಲೈಸೇಷನ್ ಪ್ರಥಮವಾಗಿ ಹರಪ್ಪ ನಾಗರಿಕತೆ ಉಗಮವಾಗಿದ್ದು ಈ ಪ್ರದೇಶದಲ್ಲಿ. ಹೌದಾ? ಈ ನೆಲೆಗಳನ್ನ ಒಂದ್ಸರಿ ಹಾಗೆ ಬ್ರೀಫ್ ಆಗಿ ನೋಡ್ಕೊಳ್ಳಿ, ಪ್ಲೇಸ್ ಎಲ್ಲೆಲ್ಲಿ ಬರ್ತವೆ ಅಂತೇಳಿ. ಆಮೇಲೆ ಇಲ್ಲಿ ಮೇನ್ ಆಗಿ ಪ್ರಾಚೀನ ಸ್ಥಳನಾಮಗಳು ಇವು. ಭೂಪಟದಲ್ಲಿ ನೀಡಿರುವ ಪ್ರಾಚೀನ ಸ್ಥಳನಾಮಗಳನ್ನು ಗಮನಿಸಿ. ಇವು ಆ ಕಾಲ ಶಾಸನಗಳಲ್ಲಿ ಕಂಡುಬರುತ್ತವೆ. ಹೆಚ್ಚಿನ ಸ್ಥಳನಾಮಗಳು ಬದಲಾಗಿವೆ. ಉದಾಹರಣೆ: ಮಗಧ ಬಿಹಾರ್, ಕಳಿಂಗ ಒರಿಸ್ಸಾ, ಚೇರ ಕೇರಳ, ಇಂದ್ರಪ್ರಸ್ಥ ದೆಹಲಿ, ಪ್ರಯಾಗ ಅಲಹಾಬಾದ್. ಆದರೆ ಕೆಲವು ಇಂದಿಗೂ ಉಳಿದುಕೊಂಡಿವೆ. ಉದಾಹರಣೆ: ಕಾಶ್ಮೀರ, ನೇಪಾಳ, ಕೈಲಾಸ, ಕುರುಕ್ಷೇತ್ರ, ಅಯೋಧ್ಯೆ, ಕಾಶಿ, ಮಥುರಾ. ಸ್ಥಳನಾಮಗಳನ್ನು ಬದಲಿಸುವ ವಿದ್ಯಮಾನವು ಕಾಲಕಾಲಕ್ಕೆ ನಡೆದಿದೆ, ಈಗಲೂ ನಡೆಯುತ್ತಿದೆ. ಉದಾಹರಣೆ: ಮದ್ರಾಸ್ ಚೆನ್ನೈ, ಪ್ರಯಾಗ್ ಅಲಹಾಬಾದ್, ಬರೋಡಾ ವಡೋದರ, ಬೊಂಬಾಯಿ ಮುಂಬೈ. ಇಂತಹ ವಿದ್ಯಮಾನದ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಪರಿಚಯಾತ್ಮಕವಾಗಿ ಭೂಪಟವನ್ನು ಪ್ರಾರಂಭದಲ್ಲಿಯೇ ನೀಡಲಾಗಿದೆ. ಅಂದ್ರೆ ಈ ಸ್ಥಳನಾಮಗಳು ಪ್ರಾಚೀನ ಕಾಲದಿಂದ ಹೇಗೆ ಬದಲಾವಣೆ ಆಗ್ತಾ ಬಂದ್ವು ಅಂತ ಹೇಳಿ ಇಲ್ಲಿ ಪ್ರಮುಖವಾಗಿ ಕೊಟ್ಟಿದ್ದಾರೆ. ಹೌದಾ? ಈಗ ನಮ್ಮ ಇಂಡಿಯಾದಲ್ಲಿ ಆರ್ಟಿಕಲ್ 3 and 4 ಅಂತ ಇದಾವೆ. ಇವುಗಳು ಈ ನಮ್ಮ ಪಾರ್ಲಿಮೆಂಟ್ಗೆ ಸ್ಥಳಗಳ ಹೆಸರುಗಳನ್ನ ಬದಲಾಯಿಸತಕ್ಕಂತ ಶಕ್ತಿಯನ್ನ ಕೊಟ್ಟಿದೆ. ಹೌದಾ? ಹಾಗಾದ್ರೆ ಹಿಂದೆ ಈ ನೋಡಿ, ಮಗಧಕ್ಕೆ ಬಿಹಾರ್ ಅಂತ ಚೇಂಜ್ ಆಯ್ತು, ಕಳಿಂಗ ಅಂದ್ರೆ ಒರಿಸ್ಸಾ, ಚೇರ ಅಂದ್ರೆ ಕೇರಳ, ಇಂದ್ರಪ್ರಸ್ಥ ಅಂದ್ರೆ ದೆಹಲಿ, ಪ್ರಯಾಗ್ ಅಂದ್ರೆ ಅಲಹಾಬಾದ್. ಇವುಗಳನ್ನ ಮ್ಯಾಚ್ ದಿ ಫಾಲೋವಿಂಗ್ ಅಂತ ಕೊಟ್ಟಿರ್ತಾನೆ ಕೆಲವೊಂದ್ಸಾರಿ, ಅಥವಾ ಕೆಲವೊಂದ್ಸಾರಿ ಇವುಗಳನ್ನ ಅವರೇ ಮ್ಯಾಚ್ ಮಾಡಿಕೊಟ್ಟು ಇದ್ರಲ್ಲಿ ಯಾವ ಸರಿ ಯಾವ ತಪ್ಪು ಅಂತ ಹೇಳಿ ಕೇಳ್ತಾರೆ. ಆದ್ರಿಂದ ಇವನ್ನು ಪ್ರಮುಖವಾಗಿ ನೋಟ್ ಮಾಡಿಟ್ಕೊಳ್ಳಿ.
ಅದ್ರ ಜೊತೆಗೆ ಇವಾಗ ರೀಸೆಂಟ್ ಆಗಿ ಏನು ಚೇಂಜ್ ಆದ್ವಲ್ಲ ನೇಮ್ಸ್, ಅವುಗಳನ್ನ ಕೂಡ ಇಲ್ಲಿ ನೀವು ನೋಟ್ ಮಾಡಿ ಇಟ್ಕೋಬೇಕು. ಈಗ ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ ಔರಂಗಾಬಾದ್, ಹೌದಾ, ಔರಂಗಾಬಾದ್ ಏನಿದೆಯಲ್ಲ ಇದನ್ನೇನಂತ ಚೇಂಜ್ ಮಾಡಿದ್ರು ಅಂದ್ರೆ ಛತ್ರಪತಿ ಸಂಭಾಜಿನಗರ್ ಅಂತ ಹೇಳಿ ಇದನ್ನ ಮಾಡಿದ್ರು. ನೆಕ್ಸ್ಟ್ ಅಹಮದನಗರ್, ಇದನ್ನ ಅಹಲ್ಯಾನಗರ್ ಅಂತ ಮಾಡಿದ್ರು. ಆಮೇಲೆ ಅಂಡಮಾನ್ ನಿಕೋಬಾರ್, ಇಲ್ಲಿ ಬರ್ತಕ್ಕಂತ ಪೋರ್ಟ್ ಬ್ಲೇರ್ ಏನಿದೆಯಲ್ಲ ಇದನ್ನೇನಂತ ಮಾಡಿದ್ರು ಅಂದ್ರೆ ಶ್ರೀ ವಿಜಯಪುರಂ ಅಂತ ಹೇಳಿ. ಈ ತರ ರೀಸೆಂಟ್ ಆಗಿ ಯಾವೆಲ್ಲ ಸ್ಥಳ ನಾಮಗಳು ಚೇಂಜ್ ಆದವು, ಅದೇ ರೀತಿ ಪ್ರಾಚೀನ ಕಾಲದಲ್ಲಿ ಇರ್ತಕ್ಕಂಥ ಹಳೆ ಹೆಸರುಗಳು ಏನಿದ್ವು ಇವುಗಳನ್ನೆಲ್ಲ ನೀವು ಎಕ್ಸಾಮ್ ದೃಷ್ಟಿಯಿಂದ ಒಂದ್ ಕಡೆ ನೋಟ್ ಮಾಡಿ ಇಟ್ಕೋಬೇಕು. ಆಯ್ತಾ? ನೆಕ್ಸ್ಟ್, ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಅದ್ಭುತ ಕೊಡುಗೆ. ಅಶೋಕನ ಶಿಲಾ ಲೇಖನಗಳಲ್ಲಿ ಅಂಕಿಗಳನ್ನು ವಿಪುಲವಾಗಿ ಬಳಸಲಾಗಿದೆ. ಇವು 2300 ವರ್ಷಗಳಷ್ಟು ಹಿಂದಿನವು. ಇದಾದ 1000 ವರ್ಷಗಳ ಮೇಲೂ ಯುರೋಪಿನ ರಾಜ್ಯಗಳಲ್ಲಿ ಅಂಕಿಗಳ ಬಳಕೆ ಬಂದಿರಲಿಲ್ಲ. ಅಂಕಿಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳು. ಶೂನ್ಯ ಅಥವಾ ಸೊನ್ನೆಯನ್ನು ಮೊತ್ತ ಮೊದಲು ಒಂದು ಸಂಖ್ಯಾ ಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ. ಸೊನ್ನೆಯ ಬಳಕೆಯಿಂದ ಲೆಕ್ಕಾಚಾರದ ತೊಡಕು ಬಗೆಹರಿಯಿತು. ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟರು. ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಕೋಪರ್ನಿಕಸ್ ಎಂಬಾತನಿಗೆ. ಇವನಿಗಿಂತ 10 ವರ್ಷಗಳ ಹಿಂದಿನವರು ಆರ್ಯಭಟ. ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದರು. ಹೌದಾ? ಇದಿಷ್ಟು ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ ಏನು ಅಂತ ಹೇಳಿ ಕೊಟ್ಟಿದ್ದಾರೆ. ಇವಾಗ ನೋಡಿ, ಅಶೋಕನ ಶಿಲಾಶಾಸನಗಳು ಏನಿದ್ವಲ್ಲ ಅವುಗಳಲ್ಲಿ ಈ ಅಂಕಿಗಳನ್ನ ಬಳಸಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ 2300 ವರ್ಷಗಳ ಹಿಂದೆನೆ ಭಾರತೀಯರಿಗೆ ಅಂಕಿ ಅಂಶಗಳ ಪರಿಚಯ ಇತ್ತು. ಇದಾದ 1000 ವರ್ಷ ಆದ್ರೂ ಕೂಡ ಯುರೋಪಿಯನ್ನರಿಗೆ ಇದರ ಪರಿಚಯ ಇರಲಿಲ್ಲ ಅಂತ ಹೇಳಿ. ನೆಕ್ಸ್ಟ್, ಗಣಿತ ಅಂತ ಬಂದಾಗ ಅಂಕಿಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವುಗಳನ್ನ ಗಣಿತಕ್ಕೆ ಕೊಡುಗೆ ಕೊಟ್ಟಿರೋರು ಯಾರಪ್ಪ ಅಂತಂದ್ರೆ ಭಾರತೀಯರು. ಇಂಪಾರ್ಟೆಂಟ್ ಯಾವ್ದು ಗೊತ್ತಾ? ಶೂನ್ಯ ಅಥವಾ ಸೊನ್ನೆ. ಈ ಸೊನ್ನೆನ ಪ್ರಪಂಚಕ್ಕೆ ಪರಿಚಯಿಸಿದವರು ಯಾರಪ್ಪ ಅಂತಂದ್ರ ಭಾರತೀಯರು. ಇದನ್ನ ಪ್ರಥಮವಾಗಿ ಆರ್ಯಭಟ, ನಂತರ ಇದನ್ನ ಬ್ರಹ್ಮಗುಪ್ತ ಅಂತ ಹೇಳಿ ಇದನ್ನ ಗಣಿತದಲ್ಲಿ ಬಳಕೆ ಮಾಡಕ್ಕೆ ಪ್ರಾರಂಭಿಸಿದ್ರು. ನೆಕ್ಸ್ಟ್, ಖಗೋಳಶಾಸ್ತ್ರಜ್ಞರಾಗಿರ್ತಕ್ಕಂತಹ ಆರ್ಯಭಟ ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಭೂಮಿ ಗುಂಡಾಗಿದೆ, ನೆಕ್ಸ್ಟ್ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ, ಅಂದ್ರೆ ಸೂರ್ಯನ ಸುತ್ತ ಭೂಮಿ ಸುತ್ತ ಇದೆ ಅಂತ ಹೇಳಿ ನಮಗೆ ಫಸ್ಟ್ ಪರಿಚಯ ಮಾಡಿಕೊಟ್ಟಿದ್ದು ಆರ್ಯಭಟ. ಅವರು ಆದ್ಮೇಲೆ ಆಧುನಿಕ ಯುಗದಾಗ ಕೋಪರ್ನಿಕಸ್ ಎಂಬಾತರು ಬರ್ತಾರೆ. ಇವರು ಇದನ್ನ ಪ್ರೂವ್ ಮಾಡ್ತಾರೆ, ಹೌದು ಸೂರ್ಯನ ಸುತ್ತ ಭೂಮಿ ಸುತ್ತ ಇದೆ ಅಂತ ಹೇಳಿ. ನಂತರ ಇದನ್ನ ಕನ್ಫರ್ಮ್ ಮಾಡಿದ್ದಾರಪ್ಪ ಅಂದ್ರೆ ಕೋಪರ್ನಿಕಸ್. ಆಮೇಲೆ ನಾವಿಕರಿಗಾಗಿನೇ ಏನ್ ಮಾಡಿದ್ರಪ್ಪ ಅಂತಂದ್ರ ಉಜ್ಜಯಿನಿಯಲ್ಲಿ ಒಂದು ನಕಾಂಶ ನಕ್ಷೆಯನ್ನ ಅವಾಗಿನ ಕಾಲದಲ್ಲೇ ರಚನೆ ಮಾಡಿದ್ರು ಭಾರತೀಯರು. ಅಂದ್ರ ನೌಕಾಯಾನದಲ್ಲೂ ಕೂಡ ಭಾರತೀಯರು ಎತ್ತಿದ ಕೈಯಾಗಿದ್ರು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಪ್ರಮುಖವಾಗಿ ಏನ್ ತಿಳ್ಕೊಬೇಕಪ್ಪ, ಹಾಗಾದ್ರೆ ಭೂಕೇಂದ್ರ ಸಿದ್ಧಾಂತ, ಈ ಭೂಕೇಂದ್ರ ಸಿದ್ಧಾಂತ ಕೊಟ್ಟದ್ದು ಯಾರು? ಟಾಲೆಮಿ. ಅದೇ ರೀತಿ ಸೂರ್ಯಕೇಂದ್ರ ಸಿದ್ಧಾಂತ, ಸೂರ್ಯಕೇಂದ್ರ ಸಿದ್ಧಾಂತ ಕೊಟ್ಟಿದ್ದು ಕೋಪರ್ನಿಕಸ್. ಹೌದಾ? ನಂತರ ಗ್ರಹ ಕೇಂದ್ರ ಸಿದ್ಧಾಂತ ಅಂದ್ರೆ ಪ್ಲಾನೆಟರಿ ಮೋಷನ್, ಇದ್ರ ಬಗ್ಗೆ ಕೊಟ್ಟಿದ್ದು ಯಾರಪ್ಪ ಅಂತಂದ್ರೆ ಕೆಪ್ಲರ್. ಇವುಗಳನ್ನ ನೀವು ಇಲ್ಲಿ ಪ್ರಮುಖವಾಗಿ ಈ ತರ ನೀವು ಇಂಟರ್ಲಿಂಕ್ ಆಗಿ ನೋಟ್ ಮಾಡ್ತಾ ಹೋಗ್ಬೇಕು, ಇದ್ರ ಸರೌಂಡಿಂಗ್ ಯಾವೆಲ್ಲ ನೆಕ್ಸ್ಟ್ ಬರ್ತವೆ ಅಂತ ಹೇಳಿ. ಭಾರತೀಯರ ಇನ್ನಷ್ಟು ಕೊಡುಗೆಗಳ ಕುರಿತು ಅಭಿಪ್ರಾಯಗಳು. ಮತ್ತೆ ಭಾರತೀಯರು ಏನೇನೆಲ್ಲ ಕೊಡುಗೆ ಕೊಟ್ಟರು? ಪೈಥಾಗೋರಸ್ನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಮೊದಲೇ ಗುರುತಿಸಿದವರು ಭಾರತೀಯ ವಿಜ್ಞಾನಿ ಬೋಧಾಯನ. ವಸ್ತುವಿನ ಅವಿಭಾಜ್ಯ ಕಣದ ಅಣುವನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ 27 ಶತಮಾನಗಳ ಹಿಂದೆಯಷ್ಟೇ ಪ್ರತಿಪಾದಿಸಿದನು. ಭಾರತೀಯರು ಪ್ರಾಚೀನ ಕಾಲದಿಂದಲೂ ಉಕ್ಕನ್ನು ತಯಾರಿಸುತ್ತಿದ್ದರು ಎಂಬ ನಂಬಿಕೆ ಇದೆ. ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು. ಗುಜರಾತಿನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಗಿತ್ತು.
ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದ ನೌಕಾಯಾನದ ಮೇಲೆ ವೇಗ ಹೆಚ್ಚಿತು. ಯೋಗಶಾಸ್ತ್ರ ಮತ್ತು ಸಂಸ್ಕೃತವು ಕೂಡ ಭಾರತೀಯರ ಕೊಡುಗೆಯಾಗಿತ್ತು. ಮತ್ತ ಗಣಿತ ಕ್ಷೇತ್ರದಲ್ಲದೆ ಮತ್ತೆ ಯಾವ ಕ್ಷೇತ್ರದಲ್ಲಿ ಕೊಡುಗೆ ಮಾಡಿದ್ರು? ಇವಾಗ ನೀವು ಪೈಥಾಗೋರಸ್ ಥಿಯರಂ ಅಂತ ನೋಡ್ತೀರಾ, ಹೌದಾ? ಈ ತರ ಪೈಥಾಗೋರಸ್ ಥಿಯರಂ ಎ ಬಿ ಸ್ಕ್ವೇರ್ ಈಕ್ವಲ್ ಟು AC ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂತ. ಇದನ್ನ ಫಸ್ಟ್ ಈ ಪೈಥಾಗೋರಸ್ಗಿಂತ ಮುಂಚೆನೆ 2 ಶತಮಾನಗಳ ಹಿಂದೆನೆ ಯಾಕೆ ಕೊಟ್ಟಿದ್ರಪ್ಪ ಅಂದ್ರ ಬೋಧಾಯನ. ಇವನ್ನ ಮೇನ್ ಈ ಪಾಯಿಂಟ್ಗಳನ್ನೆಲ್ಲ ನೋಟ್ ಮಾಡ್ಕೊಳ್ಳಿ, ಕೇಳ್ತಾರೆ. ಪೈಥಾಗೋರಸ್ಗಿಂತ ಮುಂಚೆ ಭಾರತೀಯರು ಯಾರು ಈ ಪೈಥಾಗೋರಸ್ ಥಿಯರಂ ಬಗ್ಗೆ ಪರಿಚಯ ಮಾಡಿದ್ರು ಅಂತಂದ್ರೆ ಬೋಧಾಯನ ಅಂತ ಹೇಳಿ. ನೆಕ್ಸ್ಟ್ ಈ ಆಟಮ್ಸ್ ಬಗ್ಗೆ, ಅಣುಗಳ ಬಗ್ಗೆ ಫಸ್ಟ್ ಯಾರಪ್ಪ ಹೇಳಿದ್ದು ಅಂತಂದ್ರ ಕಣಾದ ಅವ್ರು ಹೇಳಿದ್ದು. 27 ಶತಮಾನಗಳ ಹಿಂದೆನೆ ಪರಿಚಯ ಮಾಡಿಕೊಟ್ಟಿದ್ರು ಆಟಮ್ಸ್ ಬಗ್ಗೆ ಅವರು. ನೆಕ್ಸ್ಟ್ ಭಾರತೀಯರ ಪ್ರಾಚೀನ ಕಾಲದ ಉಕ್ಕು ತಯಾರಿಕೆ ಬಗ್ಗೆನೂ ಭಾರತೀಯರಿಗೆ ಪರಿಚಯ ಇತ್ತು, ಅವರೇ ಪರಿಚಯ ಮಾಡಿಕೊಟ್ಟಿದ್ದು. ನೆಕ್ಸ್ಟ್ ನೌಕಾ ವಿಜ್ಞಾನ ಅಂತ ಬಂದಾಗ ಈಗ ನೀವು ಚೋಳರು ಅಂತ ಆಗಿರ್ಬೋದು, ಪಲ್ಲವರು, ಇವರೆಲ್ಲ ತುಂಬಾ ಅಡ್ವಾನ್ಸ್ ಆಗಿದ್ರು ನೌಕಾಯಾನದಲ್ಲಿ. ಇವಾಗ ಏನ್ ಯುರೋಪಿಯನ್ರ ಆಗಮನ ಅಂತ ಆಯ್ತಲ್ಲ, ಜಲಮಾರ್ಗ ಕಂಡುಹಿಡಿದ್ರು. ಅದಕ್ಕೂ ಮುಂಚೆನೆ ಚೋಳರು ನೌಕಾಯಾನದಲ್ಲಿ ಹೋಗಿ ಶ್ರೀಲಂಕಾ ಆಗಿರ್ಬೋದು, ಇಂಡೋನೇಷಿಯಾ ಈ ಪ್ರದೇಶಗಳನ್ನೆಲ್ಲ ದಾಳಿ ಮಾಡಿ ವಶಪಡಿಸಿಕೊಂಡಿದ್ರು, ಹೌದಾ? ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಯೋಗಶಾಸ್ತ್ರ ಮತ್ತು ಸಂಸ್ಕೃತವನ್ನು ಕೂಡ ಪ್ರಪಂಚಕ್ಕೆ ಪರಿಚಯಿಸಿದವರು ಭಾರತೀಯರು. ಇವಾಗ ಯೋಗ ಅಂತ ಬಂದಾಗ ಇಂಟರ್ನ್ಯಾಷನಲ್ ಯೋಗ ಡೇ ಇವೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ, ಯಾವಾಗ? ಜೂನ್ 21. ಇದನ್ನು ಕೂಡ ಪರಿಚಯ ಮಾಡಿದ್ದ ಯಾರಪ್ಪ ಅಂತಂದ್ರೆ ಭಾರತೀಯರು. ಈ ಯೋಗ ಇದೆಯಲ್ಲ, ಇದು ನಿಮ್ಮ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ಗೆ ತುಂಬಾ ಒಳ್ಳೆಯದು, ಹೌದಾ? ಇದಿಷ್ಟು ನಿಮಗೆ ಭಾರತೀಯರು ಗಣಿತ ಕ್ಷೇತ್ರದಲ್ಲದೆ ಬೇರೆ ಕ್ಷೇತ್ರದ ಕೊಡುಗೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ಅಂತ ಹೇಳಿ. ಸಾಗರಯಾನದಲ್ಲಿ ಭಾರತೀಯರು ನಿಷ್ಠಾತರು. ಸಾಂಸ್ಕೃತಿಕ ವಿನಿಮಯಗಳು ದೇಶಗಳ ನಡುವೆ ನಡೆಯುತ್ತಿದ್ದವು. ಬೌದ್ಧ ಮತ ಭಾರತದ ಗಡಿಯಾಚೆಗೆ ಅಫ್ಘಾನಿಸ್ತಾನ, ಟಿಬೆಟು, ಮಂಗೋಲಿಯಾ, ಚೀನಾ, ಕೊರಿಯಾ, ಜಪಾನ್ ವ್ಯಾಪಿಸಿತು. ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕರಿಸಿತು. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಾವಿಯಾನ್ ಎಂಬಲ್ಲಿ ಇದು ಇತ್ತು ಎಂದರೆ ನಿಮಗೆ ಅಚ್ಚರಿ ಆಗುತ್ತದೆ ಅಲ್ಲವೇ ಅಂತೇಳಿ. ಏನಪ್ಪಾ ಅಂತಂದ್ರೆ ಅವಾಗ ಈಗ ಏನಿದೆಯಲ್ಲ ಸಂಸ್ಕೃತಿಗಳ ವಿನಿಮಯ ಅನ್ನೋದೇನಿದೆಯಲ್ಲ ದೇಶ ಮತ್ತು ವಿದೇಶಗಳ ನಡುವೆ ಇದು ಕಾಮನ್ ಆಗಿರೋದು. ಇದು ಯಾವಾಗಪ್ಪ ಅಂತಂದ್ರ ಭಾರತೀಯರು ಈ ಸಾಗರಯಾನದಲ್ಲಿ ಪ್ರಬುದ್ಧರಾಗಿರುತ್ತೋ ಅವಾಗ್ಲೇ ಹೇಳಿದ್ದೆ ನಾನು ನಿಮಗೆ, ಹೌದಾ? ಇದರಿಂದ ಏನಾಯ್ತಪ್ಪ ಅಂದ್ರೆ ಗಡಿಯಾಚೆ ಕೂಡ ನಮ್ಮ ಧರ್ಮಗಳ ಪ್ರಚಾರಕ್ಕೆ ಒಳಗಾದ್ವು. ಇವಾಗ ನೋಡಿ, ಅಫ್ಘಾನಿಸ್ತಾನ, ಟಿಬೆಟು, ಮಂಗೋಲಿಯಾ, ಚೀನಾ, ಕೊರಿಯಾ, ಜಪಾನ್ ಇಲ್ಲೆಲ್ಲ ಈ ಬೌದ್ಧ ಧರ್ಮ ನಮ್ಮ ಭಾರತದಲ್ಲೇ ಜನ್ಮ ತಾಳಿದ್ರು ಕೂಡ ಇದು ಏನಾಗತ್ತ, ಪ್ರಮುಖವಾಗಿ ಈ ದೇಶಗಳೆಲ್ಲ ತುಂಬಾ ಪ್ರವರ್ಧಮಾನಕ್ಕೆ ಬಂದಿದೆ. ಇದು ಅಲ್ಲೆಲ್ಲ ತುಂಬಾ ಸ್ಪ್ರೆಡ್ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ಶ್ರೀಲಂಕಾಕ್ಕೆ ಬೌದ್ಧ ಮತವನ್ನ ಪ್ರಚಾರ ಮಾಡ್ತಿದ್ದ ಯಾರಪ್ಪ ಅಂತಂದ್ರ ಅಶೋಕ ಅವ್ರ ಮಕ್ಕಳು ಏನಿದಾರಲ್ಲ ಅವರು ಹೋಗಿ ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮನ ಪ್ರಚಾರ ಮಾಡಿದ್ರು ಅಂತಂದೇಳಿ. ನೆಕ್ಸ್ಟ್ ಇಲ್ಲಿ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಎಲ್ಲಿತ್ತಪ್ಪ ಅಂದ್ರ ಅಫ್ಘಾನಿಸ್ತಾನದ ಬಾಮಿಯಾನ್ ಅನ್ನಲ್ಲಿತ್ತು, ಹೌದಾ? ಏನ್ ತಾಲಿಬಾನ್ ಆಡಳಿತ ಮಾಡಿದ್ರಲ್ಲ ಆ ಯುದ್ಧಗಳಲ್ಲಿ ಸ್ವಲ್ಪ ಇದು ನಾಶನೂ ಹೊಂತು. ಇವತ್ತಿಗೂ ಇದೆ ಇದು, ಹಂಗಂತೇಳಿ ಕಂಪ್ಲೀಟ್ ನಾಶ ಆಗಿಲ್ಲ, ಹೌದಾ? ಈ ಪಾಯಿಂಟ್ ಕೂಡ ನೋಟ್ ಮಾಡ್ಕೊಳ್ಳಿ. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಎಲ್ಲಿತ್ತಪ್ಪ ಅಂದ್ರ ಅಫ್ಘಾನಿಸ್ತಾನದ ಬಾಮಿಯಾನ್. ಇದನ್ನ ಕೆಲವೊಂದು PC ಎಕ್ಸಾಮ್ ಅಲ್ಲಿ, PS ಎಕ್ಸಾಮ್ ಅಲ್ಲಿ ಇದನ್ನ ಕೇಳಿದ್ದಾರೆ ಈ ಕ್ವಶನ್ ಅನ್ನ. ನೆಕ್ಸ್ಟ್ ಬೌದ್ಧ ಮತ, ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಹಬ್ಬಿದವು. ಕಾಂಬೋಡಿಯಾದ ಅಂಕೋರ್ ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲೊಂದು. ಜಾವಾದ ಬೋರಾಬೋದೂರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧಾಲಯವಿದೆ, ಹೌದಾ? ಇಲ್ಲಿ ಏನಪ್ಪಾ ಪ್ರಮುಖವಾಗಿ ಅಂತಂದ್ರೆ ಈಗ ನೋಡಿ, ಕಾಂಬೋಡಿಯಾದಲ್ಲಿ ಅಂಕೋರ್ ವಾಟ್ ಎಂಬಲ್ಲಿ ಹಿಂದೂ ದೇವಾಲಯ ಇದೆ, ಇದು ವಿಷ್ಣು ದೇವಾಲಯ. ಇದು ಸ್ಥಾಪನೆ ಮಾಡಿದಂತಹ ರಾಜ ಯಾರಪ್ಪ ಅಂದ್ರೆ ಸೂರ್ಯವರ್ಮ ಅಂತ ಹೇಳಿ 12ನೇ ಶತಮಾನದಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾನೆ. ಜಾವಾದ ಬೋರಾಬೋದರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯವಿದೆ. ಇವುಗಳನ್ನ ಜಸ್ಟ್ ನೋಟ್ ಮಾಡ್ಕೊಳ್ಳಿ, ಇವು ಇಂಪಾರ್ಟೆಂಟ್ ಆಗಿರ್ತವೆ. ಇವೆರಡು ವಿಶ್ವ ಪರಂಪರೆಗೆ ಸೇರಿದ ತಾಣಗಳಾಗಿವೆ. ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು 9 ಶತಮಾನಗಳ ಅಲ್ಲಿನ ಜನಜೀವನವನ್ನು ಬೆಳಗಿತ್ತು. ನೃತ್ಯಗಳಲ್ಲಿ, ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತ ಕಥೆಗಳು
ಇಂದಿಗೂ ಅಲ್ಲಿ ಜೀವಂತವಾಗಿದ್ದಾವೆ ಅಂತೇಳಿ. ಏನಪ್ಪಾ ಅಂತಂದ್ರೆ ಇವಾಗ ನೋಡಿ, ರಾಮಾಯಣ ಆಗಿರ್ಬೋದು, ಮಹಾಭಾರತ, ಇವುಗಳು ಅಲ್ಲಿ ಇವಾಗಲೂ ನೃತ್ಯ ಮಾಡಿದ್ರೆ ಅಥವಾ ಹಾಡುಗಳಲ್ಲಿ ಇವುಗಳ ಬಗ್ಗೆ ಇವಾಗಲೂ ಅಲ್ಲಿ ಏನ್ ಪ್ರಚಾರ ಮಾಡ್ತಾರೆ ಅಂತೇಳಿ. ಈ ರಾಮಾಯಣ ಮಹಾಭಾರತ ಅದವಲ್ಲ, ಮಹಾಕಾವ್ಯಗಳು. ಇವು ಮಹಾಕಾವ್ಯಗಳು ಯಾವಪ್ಪ ಅಂದ್ರೆ ರಾಮಾಯಣ ಮತ್ತು ಮಹಾಭಾರತ. ಇವುಗಳ ಬಗ್ಗೆ ಈಗಲೂ ಕೂಡ ಆ ದೇಶಗಳಲ್ಲಿ ಬಳಕೆ ಮಾಡ್ತಾರೆ ಅಂತಂದೇಳಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇವೆರಡು ಪ್ರದೇಶಗಳು ಯುನೆಸ್ಕೋ ಪರಂಪರೆ ಪಟ್ಟಿಗೆ ಸೇರಿದಾವೆ. ಇದೇ ನೋಡಿ, ಬೋರಾಬೋದರ್ನ ಬೌದ್ಧ ದೇವಾಲಯ ಇದು. ಆಮೇಲೆ ಇದು ಬುದ್ಧನ ಮೂರ್ತಿ ಶ್ರೀಲಂಕಾದಲ್ಲಿ ಇರೋದು. ಇದೆಲ್ಲ ಇದು ಅಂಕೋರವಾಟ್ನ ಹಿಂದೂ ದೇವಾಲಯ. ಇದು ಪಿಕ್ಚರ್ಸ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು, ಕೆಲವು ಸಾರ್ವಕಾಲಿಕ ಭಾರತೀಯರ ಮೌಲ್ಯಗಳು. ಭಾರತೀಯರ ಸಾರ್ವಕಾಲಿಕ ಅಂದ್ರೆ ಅವಾಗಿನ ಮೌಲ್ಯಗಳು ಇವತ್ತಿಗೂ ಚಾಲ್ತಿಯಲ್ಲಿರೋವು. ಏನಪ್ಪ ಮೌಲ್ಯಗಳು ಅಂತಂದ್ರೆ, ಆಚಾರ್ಯ ದೇವೋಭವ. ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ವಿಕ್ರಯದ ವಸ್ತುವಾಗಿರಲಿಲ್ಲ. 3000 ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳು ನೀಡುತ್ತಿದ್ದ ಮೌಲ್ಯಗಳು ಎಲ್ಲಾ ಕಾಲಗಳಿಗೂ ಅನ್ವಯವಾಗುವಂತವು. ಸತ್ಯವನ್ನು ಹೇಳು, ಧರ್ಮವನ್ನು ಪಾಲಿಸು, ಇದುವರೆಗೆ ಕಲಿತಿದ್ದರಿಂದ ತೃಪ್ತನಾಗಬೇಡ, ಗರ್ವ ಪಡಬೇಡ, ತಾಯಿ ತಂದೆ ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು. ಈ ಮೌಲ್ಯಗಳು ಇಂದಿಗೂ ನಮ್ಮ ಹೊಂದಿವೆ ಅಂತೇಳಿ. ಇವಾಗ ನಮಗೆ ಹಲವಾರು ವರ್ಷಗಳ ಹಿಂದೆ ಏನು ಶಿಕ್ಷಣ ಕೊಟ್ಟಲ್ಲ ಭಾರತೀಯ ಶಿಕ್ಷಣ, ಅವು ಇವತ್ತಿನ ಕಾಲ ಕೂಡ ಅನ್ವಯ ಆಗುವಂತಹ ಶಿಕ್ಷಣವಾಗಿದ್ವು ಅಂತ ಹೇಳಿ. ಹೌದಾ? ಇಲ್ಲಿ ಹೇಳ್ತಾರೆ ಸತ್ಯವನ್ನು ಹೇಳ್ಬೇಕು, ಆಮೇಲೆ ಧರ್ಮವನ್ನು ಪಾಲನೆ ಮಾಡ್ಬೇಕು, ತಾಯಿ ತಂದೆ ಮತ್ತು ಆಚಾರ್ಯರು ಮತ್ತು ಅತಿಥಿಗಳು ಇವ್ರನ್ನೆಲ್ಲ ದೇವರಂತೆ ಕಾಣ್ಬೇಕು ಅಂತ ಹೇಳಿ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಅತಿಥಿ ದೇವೋಭವ ಅಂತ ಹೇಳಿ ನಿಮಗೆ ಈ ಟೂರಿಸಂಗೆ ಇರ್ತಕ್ಕಂಥ ಟ್ಯಾಗ್ ಲೈನ್. ಹೌದಾ? ನೆಕ್ಸ್ಟ್ ಅಹಿಂಸೆ ಅಂತ ಬಂದಾಗ, ಜಗತ್ತಿನಲ್ಲಿ ಅಹಿಂಸೆಯ ಶ್ರೇಷ್ಠತಮ ಪ್ರತಿಪಾದಕರು ಭಾರತೀಯರು. ಬೌದ್ಧ ಜೈನ ಧರ್ಮಗಳು ಸಹ ಅಹಿಂಸೆಯನ್ನು ಪ್ರತಿಪಾದಿಸಿದವು. ಈ ಅಹಿಂಸಾ ತತ್ವವನ್ನೇ ಮಹಾತ್ಮ ಗಾಂಧೀಜಿಯವರು ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟದ್ದನ್ನು ಗಮನಿಸಬಹುದು ಅಂತ ಹೇಳಿ. ಈ ಅಹಿಂಸೆ ಎನ್ನ ಪದನ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟೋದರಲ್ಲಿ ಭಾರತೀಯರು ಪ್ರಥಮರು. ಹೌದಾ? ಇದನ್ನ ನಮ್ಮ ಬೌದ್ಧ ಧರ್ಮ, ಜೈನ ಧರ್ಮ ಇವರು ಪ್ರಮುಖವಾಗಿ ಇವುಗಳ ಆಧಾರದ ಮೇಲೆ ಈ ಧರ್ಮಗಳು ಸ್ಥಾಪನೆ ಆಗಿರೋದು. ಇವಾಗ ನಾವು 1ನೇ ಚಾಪ್ಟರ್ ಓದಿದ್ವಿ ಭಾರತದ ಇತಿಹಾಸದ ಪರಿಚಯ ಅಂತ ಹೇಳಿ. ಅಲ್ಲಿ ಏನ್ ತಿಳ್ಕೊಂಡಿದ್ವಪ್ಪ ಅಂತಂದ್ರ ಹಲವು ಮೌಲ್ಯಗಳು, ಹೌದಾ, ಆದರ್ಶಗಳನ್ನ ನಾವು ಇತಿಹಾಸದಲ್ಲಿ ತಿಳ್ಕೊಬಹುದು ಅಂತ ಹೇಳಿ. ಅದರಲ್ಲಿ ಪ್ರಮುಖವಾದದ್ದು ಯಾವ್ದಪ್ಪ ಅಂದ್ರ ಈ ಅಹಿಂಸೆ ಅನ್ನೋದು. ಇದನ್ನ ಇಟ್ಕೊಂಡೆ ನಮಗೆ ಗಾಂಧೀಜಿ ಅವರು ಏನ್ ಮಾಡಿದ್ರು, ಸ್ವಾತಂತ್ರ್ಯ ಚಳವಳಿಯನ್ನ ಪ್ರಾರಂಭ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ಒದಗಿಸಿಕೊಟ್ರು ಅಂತೇಳಿ ಇಲ್ಲಿ ನೋಡ್ತೇವೆ. ಅಂದ್ರ ಎಲ್ಲಾ ಜನರು ಸುಖಿಗಳಾಗಲಿ, ಸರ್ವೇ ಜನ ಸುಖಿನ ಭವಂತು. ಇದು ನಮ್ಮ ಪ್ರಾಚೀನರ ಒಂದು ಉದಾತ್ತ ಮೌಲ್ಯವಾಗಿದೆ. ವಸುದೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಉದಾತ್ತ ಚಿಂತನೆಯು ಭಾರತೀಯರದ್ದೇ ಆಗಿದೆ. ಅಂದ್ರೆ ಈ ಪ್ರಪಂಚದಲ್ಲಿರೋರು ಎಲ್ಲರೂ ಸಹೋದರ ಸಹೋದರಿಯರು ಅಂತ ಹೇಳಿ ಭ್ರಾತೃತ್ವ ಭಾವನೆಯನ್ನು ಫಸ್ಟ್ ರೂಪಿಸೋದಪ್ಪ ಅಂತಂದ್ರೆ ಭಾರತ ದೇಶ. ವಸುದೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ ಅಂತೇಳಿ ಭಾರತ ದೇಶ ಪ್ರಚಾರ ಮಾಡಕ್ಕೆ ಪ್ರಾರಂಭ ಮಾಡ್ತು. ಇವಾಗ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಭಾಷಣ ನೋಡಿರ್ಬೋದು. ಅಲ್ಲಿ ಯಾವ ತರ ಪ್ರಭಾವ ಬೀರಿದ್ರು ಅವರು. ಎಲ್ಲಾ ನನ್ನ ಸಹೋದರ ಸಹೋದರಿಯರೇ ಅಂತ ಹೇಳಿದ ತಕ್ಷಣ ಯಾವ ರೀತಿ ಒಂದ್ ಸರಿ ಪ್ರಪಂಚ ಅವ್ರ ಕಡೆ ತಿರುಗಿ ನೋಡ್ತು ಅಂತ ಹೇಳಿ ನೀವು ನೋಡಿದ್ದೀರಾ. ಹೌದಾ? ನೆಕ್ಸ್ಟ್ ಸರ್ವಧರ್ಮ ಸಮಾನತೆ. ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ. ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ, ಅದಕ್ಕೆ ಕತ್ತಲೆಯನ್ನು ಪಡೆದೋಡಿಸುವ ಶಕ್ತಿ ಇದೆ. ಅಂತೆಯೇ ಮತಧರ್ಮ ಯಾವುದೇ ಇರಲಿ, ದೇವರು ಒಬ್ಬನೇ, ನಾಮ ಹಲವು ಎಂಬುದು ವೇದವಾಕ್ಯ. ಮೇಲೆ ಉಲ್ಲೇಖಿಸಿದ ಎಲ್ಲಾ ಮೌಲ್ಯಗಳು ಭಾರತ ಸಂಸ್ಕೃತಿಯ ಚಿಂತನೆಯ ಹಿರಿಮೆಗಳಾಗಿವೆ. ಇಲ್ಲಿ ಏನಪ್ಪಾ ಅಂದ್ರೆ ಸರ್ವಧರ್ಮಗಳು ಸಮಾನರು. ಅಂದ್ರೆ ಭಾರತ ದೇಶ ಏನು ಜಾತ್ಯತೀತ ರಾಷ್ಟ್ರ ಇದು. ಹೌದಾ? ಇಲ್ಲಿ ಎಲ್ಲ ಧರ್ಮಗಳು ಒಂದೇ ಅಂತ ಹೇಳಿ ಪ್ರತಿಪಾದನೆ ಮಾಡ್ತಾರೆ. ಈ ನಮ್ಮ ಸಂವಿಧಾನದಲ್ಲಿ ಕೂಡ ಅದಕ್ಕೆ ಸ್ಥಾನಮಾನ ನೀಡಿದೀವಿ ನಾವು. ಅಂದ್ರೆ ಇಲ್ಲಿ ದೇವರು ಒಬ್ನೇ, ನಾಮ ಹಲವು, ಎಲ್ಲಾ ಧರ್ಮಗಳಲ್ಲೂ ಹೇಳ್ತಾ ಇರ್ತಕ್ಕಂಥ ವಿಚಾರಗಳು ಒಂದೇ, ಪ್ರತಿಪಾದಿಸತಕ್ಕಂಥ ವಿಚಾರಗಳು ಒಂದೇ ಅಂತೇಳಿ ನಂಬಿ ಜಾತ್ಯತೀತತೆಯನ್ನು ಪ್ರಚಾರ ಮಾಡ್ತಾ ಇರ್ತಕ್ಕಂತಹ, ಅದನ್ನ ಅನುಸರಿಸಿರ್ತಕ್ಕಂತಹ ದೇಶ ನಮ್ಮ ಭಾರತ ದೇಶ ಅಂತೇಳಿ. ಇಲ್ಲಿ ನಾವೇನ್ ತಿಳ್ಕೊಬೇಕು ಪ್ರಮುಖವಾಗಿ ಅಂದ್ರೆ, ಈಗ ನಾವು ನಿನ್ನೆ ಚಾಪ್ಟರ್ ಹೇಳಿದ್ವಿ ಕೊನೆಗೆ, ಸಂಸ್ಕೃತಿ ಮತ್ತು ಪರಂಪರೆಯನ್ನ ಇಂದಿಗೂ ಕೂಡ
ನಾವು ಫಾಲೋ ಮಾಡಕ್ಕೆ ಆಸರೆ ಆಗಿದ್ದು ಈ ಇತಿಹಾಸ. ಆದ್ರಿಂದ ಯಾರು ಇತಿಹಾಸ ತಿಳ್ಕೊಂತಾರೋ ಅವರು ಇತಿಹಾಸ ಸೃಷ್ಟಿ ಮಾಡಬಹುದು. ಇದಿಷ್ಟು 2ನೇ ಅಧ್ಯಾಯ. ಓಕೆನಾ? ನೆಕ್ಸ್ಟ್ ನಾವು 3ನೇ ಅಧ್ಯಾಯ ನೋಡೋಣ. ಇವಾಗ ನಮ್ಮ ಕ್ಲಾಸ್ ಅನ್ನು ಯಾರೆಲ್ಲ ನೋಡ್ತಾ ಇದ್ದೀರೋ ಅವರು ಈ ಕ್ಲಾಸ್ ಅನ್ನ ಶೇರ್ ಮಾಡಿ, ಹಾಗೂ ಯಾರೆಲ್ಲ ಇವಾಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪರೇಷನ್ ಆಗ್ತಾ ಇದ್ರು ಅವರಿಗೆ ಸಬ್ಸ್ಕ್ರೈಬ್ ಮಾಡಕ್ ಹೇಳಿ. ನೀವು ನೋಟಿಫಿಕೇಶನ್ ಮುಗಿಯೋಷ್ಟರಲ್ಲಿ 6th ಇಂದ 10th ವರೆಗೂ ಈ ಸೋಷಿಯಲ್ ಸೈನ್ಸ್ ಬುಕ್ಸ್ ನ ಮುಗಿಸೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತಾ, ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.